ಒಂದು ತಿಂಗಳಿಂದ ತಣ್ಣಗಾಗಿದ್ದ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಆರಂಭ ಆಗಿದೆ. ಇರಾನ್ ಬಂದರ್ ಅಬ್ಬಾಸ್ ಕ್ವೆಶ್ಮಾ ದ್ವೀಪದ ಮೇಲೆ ಮಿಸೈಲ್ ದಾಳಿಯಾಗಿದೆ. ನಿನ್ನೆ ಹಾರ್ಮೋಸ್ ಬಳಿ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಅನ್ನ ಇರಾನ್ ಹೊಡೆದಿತ್ತು. ಅಪಾಚೆ ಹೆಲಿಕಾಪ್ಟರ್ ದಾಳಿಗೆ ಪ್ರತಿಕಾರವಾಗಿ ಅಮೆರಿಕ ದಾಳಿ ಮಾಡಿದೆ. ಇರಾನ್ ಮೇಲೆ ಮತ್ತಷ್ಟು ದಾಳಿ ಬಾಕಿ ಇದೆ ಅಂತ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿನ್ನೆ ಪ್ರತಿಕಾರವಾಗಿ ದಾಳಿ ಮಾಡೋದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಒಂದು ತಿಂಗಳಿಂದ ತಣ್ಣಗಾಗಿದ್ದ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಆರಂಭ ಆಗಿದೆ. ಇರಾನ್ ಬಂದರ್ ಅಬ್ಬಾಸ್ ಕ್ವೆಶ್ಮಾ ದ್ವೀಪದ ಮೇಲೆ ಮಿಸೈಲ್ ದಾಳಿಯಾಗಿದೆ. ನಿನ್ನೆ ಹಾರ್ಮೋಸ್ ಬಳಿ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಅನ್ನ ಇರಾನ್ ಹೊಡೆದಿತ್ತು. ಅಪಾಚೆ ಹೆಲಿಕಾಪ್ಟರ್ ದಾಳಿಗೆ ಪ್ರತಿಕಾರವಾಗಿ ಅಮೆರಿಕ ದಾಳಿ ಮಾಡಿದೆ. ಇರಾನ್ ಮೇಲೆ ಮತ್ತಷ್ಟು ದಾಳಿ ಬಾಕಿ ಇದೆ ಅಂತ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿನ್ನೆ ಪ್ರತಿಕಾರವಾಗಿ ದಾಳಿ ಮಾಡೋದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಒಂದು ತಿಂಗಳಿಂದ ತಣ್ಣಗಾಗಿದ್ದ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಆರಂಭ ಆಗಿದೆ. ಇರಾನ್ ಬಂದರ್ ಅಬ್ಬಾಸ್ ಕ್ವೆಶ್ಮಾ ದ್ವೀಪದ ಮೇಲೆ ಮಿಸೈಲ್ ದಾಳಿಯಾಗಿದೆ. ನಿನ್ನೆ ಹಾರ್ಮೋಸ್ ಬಳಿ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಅನ್ನ ಇರಾನ್ ಹೊಡೆದಿತ್ತು. ಅಪಾಚೆ ಹೆಲಿಕಾಪ್ಟರ್ ದಾಳಿಗೆ ಪ್ರತಿಕಾರವಾಗಿ ಅಮೆರಿಕ ದಾಳಿ ಮಾಡಿದೆ. ಇರಾನ್ ಮೇಲೆ ಮತ್ತಷ್ಟು ದಾಳಿ ಬಾಕಿ ಇದೆ ಅಂತ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿನ್ನೆ ಪ್ರತಿಕಾರವಾಗಿ ದಾಳಿ ಮಾಡೋದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಒಂದು ತಿಂಗಳಿಂದ ತಣ್ಣಗಾಗಿದ್ದ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಆರಂಭ ಆಗಿದೆ. ಇರಾನ್ ಬಂದರ್ ಅಬ್ಬಾಸ್ ಕ್ವೆಶ್ಮಾ ದ್ವೀಪದ ಮೇಲೆ ಮಿಸೈಲ್ ದಾಳಿಯಾಗಿದೆ. ನಿನ್ನೆ ಹಾರ್ಮೋಸ್ ಬಳಿ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಅನ್ನ ಇರಾನ್ ಹೊಡೆದಿತ್ತು. ಅಪಾಚೆ ಹೆಲಿಕಾಪ್ಟರ್ ದಾಳಿಗೆ ಪ್ರತಿಕಾರವಾಗಿ ಅಮೆರಿಕ ದಾಳಿ ಮಾಡಿದೆ. ಇರಾನ್ ಮೇಲೆ ಮತ್ತಷ್ಟು ದಾಳಿ ಬಾಕಿ ಇದೆ ಅಂತ ಅಮೆರಿಕ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿನ್ನೆ ಪ್ರತಿಕಾರವಾಗಿ ದಾಳಿ ಮಾಡೋದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.